Welcome students. Let us take one example here. Exercise problem. Give an example of a relation which is, so here there are 5 cases here. Give an example of a relation which is symmetric but neither reflexive nor transitive. Second one is transitive but neither reflexive nor symmetric. Reflexive and symmetric but not transitive. Reflexive and transitive but not symmetric. Symmetric and transitive but not reflexive. So here 5, we have to give 5 examples. So each one carries 1 mark. In part A, we can expect such type of questions. Observe here. First one, we have to write an example of a relation which is symmetric but neither reflexive nor transitive. Okay, we should take up one by one. First, we need a set. Let us take this set. So I have defined this set as 1, 2, 3, and I need relation here. So we can write here R is equal to, observe here, R is equal to, see here, I have written only 2 pairs, 1, 2, 2, 1. See, 1, 2, 2, 1. That's enough. We can write only this much. R is equal to 1, 2, 2, 1 on A. So, is it symmetric? Let us check here. It is symmetric as 1, 2 is there, 2, 1 is there, symmetric. It is not reflexive because here clearly 1, 1 does not belongs to R. So, here does not belongs to R. Then it is also not a transitive. See here, transitive, not transitive, because 1, 2 is present, 2, 1 is present, but 1, 1 does not belongs to R. So this is not transitive. So it is a relation which is symmetric but neither reflexive nor transitive. Okay. Second one. Let us go for second one here. What it says, transitive ಆಗಿರಬೇಕು, ರಿಫ್ಲೆಕ್ಸಿವ್ ಆಗಿರಬಾರ್ದು, ನಾಟ್ ಸಿಮೆಟ್ರಿಕ್ ಆಗಿರಬಾರ್ದು. ಓನ್ಲಿ ಟ್ರಾನ್ಸಿಟಿವ್ ಪ್ರಾಪರ್ಟಿ ಅಷ್ಟೇ ಇರಬೇಕು. ನೋಡಿ, ಅದೇ ಸೆಟ್ ಇರಲಿ 1, 2, 3. ಸೊ ಈಗ ನೋಡೋಣ. ನೋಟ್ಬುಕ್ಕು ಪೆನ್ನಲ್ಲಿ ನೋಡ್ಕೋಬೇಕು, ಬರ್ಕೋಬೇಕು ನೀವು. 1, 2, 2, 3, 1, 3. ಸೊ ನಾನು ರಿಲೇಷನ್ ಬರೆದಿದ್ದೀನಿ. ಇಲ್ಲಿ ಎ ಅದೇ ಸೆಟ್ ಇದೆ 1, 2, 3. ಸಿ ಹಿಯರ್, ಫಸ್ಟ್ ಆಫ್ ಆಲ್ ಟ್ರಾನ್ಸಿಟಿವ್, ಇಟ್ ಶುಡ್ ಬಿ ಟ್ರಾನ್ಸಿಟಿವ್. ಸೊ ನೋಡಿ, ಟ್ರಾನ್ಸಿಟಿವ್ ಯಾಕೆ 1, 2 ಇದೆ. ಸೊ ನೀವಿಲ್ಲಿ ನೋಡ್ಬೋದು 1, 2 ಇದೆ, 2, 3 ಇದೆ. ಸಿಂಪಲ್ 1, 3 ಕೂಡ ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಅವರ್ ಸೆಕೆಂಡ್ example. Next, shall go for third one here. ಸೊ ನೋಡಿ, ಮೂರನೇದು ಏನು ಹೇಳುತ್ತೆ, 1 ಮಾರ್ಕ್ ಕ್ವಶನ್. ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಬಟ್ ನಾಟ್ ಟ್ರಾನ್ಸಿಟಿವ್. ಅಬ್ಸರ್ವ್ ಮಾಡಿ, ಮೂರನೇದು ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ನಾಟ್ ಟ್ರಾನ್ಸಿಟಿವ್. ನೋಡಿ, ಇಲ್ಲಿ ಯಾವುದು ಅಲ್ಲ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. ರಿಫ್ಲೆಕ್ಸಿವ್ ಆಗಿರಬೇಕು ಅಂದರೆ ನಾವು ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್, ಎಲ್ಲ ಪೇರ್ಗಳು ಇರಬೇಕಾಗುತ್ತೆ. ಸಿಮೆಟ್ರಿಕ್ ಅಂತಂದರೆ ಎ ಬಿ ಇರಬೇಕು, ಬಿ ಎ ಇರಬೇಕು. ಆದರೆ ಟ್ರಾನ್ಸಿಟಿವ್ ಇರಬಾರ್ದು, ಟ್ರಾನ್ಸಿಟಿವ್ ಆಗಿರಬಾರ್ದು. ಸೊ ಲೆಟಸ್ ಇದೇ ಸೆಟ್ 1, 2, 3 ಇರಲಿ. ಪೇರ್ಸನ್ನು ಚೇಂಜ್ ಮಾಡೋಣ. ಸೊ ಲೆಟ್ ಮಿ ರೈಟ್ ದಿಸ್ ಇಯರ್, ಮಿ ಶೋ 1. ಓಕೆ, ನೋಡಿ 1, 1, 2, 2, 3, 3. ಸೊ ಈ ಪೋರ್ಷನ್ನು ನಮಗೆ ರಿಫ್ಲೆಕ್ಸಿವ್ ಆಗೋಯ್ತು. ರಿಫ್ಲೆಕ್ಸಿವ್ ಆ್ಯಸ್ ಆಲ್ ದ ಪೇರ್ಸ್ ಬಿಲಾಂಗ್ಸ್ ಟು ಆರ್. ಸಿಮೆಟ್ರಿಕ್ ಇರಬೇಕು. ನೋಡಿ, 1, 2 ಇದೆ, 2, 1 ಇದೆ. ನೋಡಿ, ಅಬ್ಸರ್ವ್ ಮಾಡಬೇಕು. 1, 2, 2, 1, 2, 3, 3, 2. ಇದೆಲ್ಲದೂ ಕೂಡ ನಮ್ಮ ರಿಲೇಷನಲ್ಲಿ ಸೇರಿರೋದ್ರಿಂದ ಇದು ಸಿಮೆಟ್ರಿಕ್ ಆಗುತ್ತೆ. ನಾವು ನಾಟ್ ಟ್ರಾನ್ಸಿಟಿವ್ ಇಲ್ಲ. ಸೊ ಇಲ್ಲದೆ ಇರೋಂಥ ಪೇರನ್ನು ನಾವು ಹುಡ್ಕೋಣ. ಸೊ ಏಕೆ ನೋಡಿ, ನಾಟ್ ಟ್ರಾನ್ಸಿಟಿವ್ ಬಿಕಾಸ್ 1, 2 belongs to R, 2, 3 belongs to R.
ಸೊ ಎ ಬಿ ಬಿ ಸಿ ಥರ ಇದೆ, ಎ ಸಿ ಇರಬೇಕಾಗಿತ್ತು 1, 2, 2, 3. ಬಟ್ ಕ್ಲಿಯರ್ಲಿ ಯು ಕ್ಯಾನ್ ಸೇ ಹಿಯರ್, ಎರಡು ಪೇರ್ಸ್ಗಳು ಇದ್ದ ಮೇಲೆ ಈ 1, 3 ಅಂತಕ್ಕಂಥ ಪೇರು ಇಲ್ಲಿ ಇಲ್ಲ. ದೇರ್ಫೋರ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಲೆಟ್ ಅಸ್ ಗೋ ಫಾರ್ ಫೋರ್ತ್ ಒನ್ ಇಯರ್. ನೋಡಿ, ನಾಲ್ಕನೇದು ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಈಗ ರಿಫ್ಲೆಕ್ಸಿವ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು, ಆದರೆ ಸಿಮೆಟ್ರಿಕ್ ಆಗಿರಬಾರ್ದು. ರಿಫ್ಲೆಕ್ಸಿವ್ ಆಗಿರಬೇಕು ಅಂದರೆ 1, 1, 2, 2, 3, 3 ಇರಬೇಕು. ಟ್ರಾನ್ಸಿಟಿವ್ ಆಗಿರಬೇಕು ಅಂದರೆ ಎ ಬಿ ಬಿ ಸಿ ಎ ಸಿ ಇರಬೇಕು. ನಾಟ್ ಸಿಮೆಟ್ರಿಕ್ ಅಂದರೆ ಎ ಬಿ ಇದ್ದು ಬಿ ಐ ಇರಬಾರ್ದು. ಈಗ ನಾಲ್ಕನೇ ಎಕ್ಸಾಂಪಲ್ ಫಾರ್ ದ ಸೇಮ್ ಸೆಟ್. ನೋಡಿ, ಒಂದೇ ಸೆಟ್. ಈಗ ಕೆಲವು ಪೇರ್ಗಳನ್ನು ಬರೆದಿದ್ದೀನಿ, ನಾಲ್ಕನೇ ಎಕ್ಸಾಂಪಲ್ಸ್. 1, 1, 2, 2, 3, 3, 1, 2. ನೋಡಿ, ಇದರಲ್ಲಿ ರಿಫ್ಲೆಕ್ಸಿವ್ ಆಗಿದೆ. ಇಟ್ ಈಸ್ ರಿಫ್ಲೆಕ್ಸಿವ್ ಬಿಕಾಸ್ 1, 1, 2, 2, 3, 3 ಇಷ್ಟು ಕೂಡ ನನಗೆ ಬಂದಿದೆ ರಿಫ್ಲೆಕ್ಸಿವ್. ಟ್ರಾನ್ಸಿಟಿವ್ ನೋಡಿ, 1, 1, 1, 1, 2. ಓಕೆ, 1, 1, 1, 2, 1, 1, 2 is present here. Then 1, 2 belongs to R. ಸೊ ಇನ್ನೂ ಒಂದು ಪೇರನ್ನು ತೊಗೊಳ್ಳೋಣ. 1, 2, 2, 2. Then 1, 2 belongs to R. Therefore it is transitive. ಈಗ ಸಿಮೆಟ್ರಿಕ್ ನೋಡಿ, ಸಿಮೆಟ್ರಿಕ್ ಅಲ್ಲ ಅಂತ ತೋರಿಸ್ಬೇಕು ನಾವು. ಸೊ ಸಿಮೆಟ್ರಿಕ್ ಅಲ್ಲ ಅಂತ ತೋರಿಸ್ಬೇಕಂದ್ರೆ, ಸೊ ಐ ಕ್ಯಾನ್ ನೋಡಿ, ಇಲ್ಲಿ 1, 2 ಇದೆ, ಆದರೆ 2, 1 ಅಂತಕ್ಕಂಥ ಪೇರು ನಮ್ಮ ರಿಲೇಷನಲ್ಲಿ ಇಲ್ಲ. ದೇರ್ಫೋರ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಅಲ್ಲಿಗೆ ನಾಲ್ಕನೇ 1 ಮಾರ್ಕ್ಸಿನ ಪ್ರಶ್ನೆಗೆ ನಾವು ಈ ಥರ ಬರೆದ್ರೆ ಆಯಿತು. ಕೊನೆಯ ಎಕ್ಸಾಂಪಲ್ ಇದೆ, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ಅಬ್ಸರ್ವ್ ಮಾಡಿ, ಸಿಮೆಟ್ರಿಕ್ ಆಗಿರಬೇಕು, ಎ ಬಿ ಇರಬೇಕು, ಬಿ ಎ ಇರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು, ಆದರೆ ರಿಫ್ಲೆಕ್ಸ್. ಸೊ ರಿಫ್ಲೆಕ್ಸಿವ್ ಆಗಿರಬಾರ್ದು ಅಂದರೆ ನಾವೇನು ಮಾಡಬೇಕು? ಇಲ್ಲಿ ನೋಡಿ, ರಿಫ್ಲೆಕ್ಸಿವ್ ನಾಟ್ ರಿಫ್ಲೆಕ್ಸಿವ್ ಅಂದರೆ ಯಾವುದಾದ್ರೂ ಒಂದು ಪೇರನ್ನು ಇದರ 1, 1, 2, 2, 3, 3 ಅನ್ನು ನಾವು ಮಿಸ್ ಮಾಡಬೇಕಾಗುತ್ತೆ. ನೋಡೋಣ ಹೇಗೆ ಬರಿಬೋದು 5ನೇದು ಅಂತ. ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ನೋಡಿ, ಇಲ್ಲಿ ಪೇರ್ಸನ್ನು ತೊಗೊಂಡಿದ್ದಾರೆ 1, 1, 1, 2, 2, 1, 2, 2. ಸೊ ಕ್ಲಿಯರ್ಲಿ ನಮಗಿಲ್ಲಿ ಗೊತ್ತಾಗ್ತಾ ಇದೆ 1, 2 ಬಿಲಾಂಗ್ಸ್ ಟು ಆರ್, 2, 1 ಬಿಲಾಂಗ್ಸ್ ಟು, ಇಟ್ ಈಸ್ ಸಿಮೆಟ್ರಿಕ್ ಆಗೋಯ್ತು. ಟ್ರಾನ್ಸಿಟಿವ್ 1, 2 ಇದೆ, 2, 1 ಇದೆ, 1, 1 ಇದೆ. ಸೊ ದಿಸ್ ಈಸ್ ಟ್ರಾನ್ಸಿಟಿವ್. ಸಿಮೆಟ್ರಿಕ್, ಸೊ ಟ್ರಾನ್ಸಿಟಿವಿಟಿ ಎಲ್ಲ ಪೇರ್ಸನ್ನು ನೋಡ್ಬೇಕು ನಾವು. ಆದರೆ ರಿಫ್ಲೆಕ್ಸಿವ್ ನೋಡಿ, ರಿಫ್ಲೆಕ್ಸಿವ್ 3, 3 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಅಬ್ಸರ್ವ್ ಮಾಡಬೇಕು, ಇಲ್ಲಿ ನಾನು ಹೇಳಿದೆ ಮೊದಲೇ ನಿಮಗೆ 3, 3 ನೋಡಿ, ಈ ಪೇರು ಇಲ್ಲ. ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಇದೆಲ್ಲ 1 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಇದನ್ನೆಲ್ಲ ಕೂಡ ನೀವು ಕ್ಲೀನಾಗಿ ಅರ್ಥ ಮಾಡಿಕೊಂಡು ನೋಟ್ಸಲ್ಲಿ ಅಪ್ಡೇಟ್ ಮಾಡಿ. ಕೀಪ್ ವಾಚಿಂಗ್ ಫ್ಯೂಚರ್ ವಿಡಿಯೋಸ್. ಥ್ಯಾಂಕ್ ಯು.